ಕನಕದಾಸರ 538ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಸಮಾಜದಲ್ಲಿ ಸಮಾನತೆಗಾಗಿ ನಮ್ಮ ಸಾಹಿತ್ಯದ ಮೂಲಕ ಜನರ ಕಣ್ಣನ್ನು ತೆರೆಸಂತ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ. ಕನಕದಾಸರು ಕೇವಲ ಭಕ್ತಿಗೆ ಸೀಮಿತವಾಗ್ತಾನೆ, ಭಕ್ತಿಯಲ್ಲಿ ಸಾಹಿತ್ಯದಲ್ಲಿ ಸಮಾಜ ಸುಧಾರಕರಾಗಿ ಇವತ್ತು ನಮ್ಮ ಮುಂದಿದ್ದಾರೆ. ಅವರು ಭಕ್ತಿಯಿಂದ ಕೃಷ್ಣನ ಬಳಸಿಕೊಂಡಿದ್ದು ಇತಿಹಾಸ. ಹೀಗಾಗಿ ಕನಕದಾಸರನ್ನ ಕೇವಲ ಒಂದು ಸಾಹಿತ್ಯಕ್ಕೆ, ಕೇವಲ ಭಕ್ತಿಗೆ, ಕೇವಲ ಸಮಾಜ ಸುಧಾರಣಕ್ಕೆ ಮೀಸಲನ್ನು ಮಾಡದೆ ಒಟ್ಟಾರೆ ಸಮಗ್ರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ತಮ್ಮ ಖ್ಯಾತಿಯನ್ನ, ಸಂದೇಶವನ್ನು ಸಾರಿದವರು ಅಂತ ಹೇಳಿಕೆ ಇಚ್ಛೆಕೊಳ್ಳಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ರಾಮಣ್ಣ ಅತರಿ ಮುಖ್ಯ ಲೆಕ್ಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾಜದ ಮುಖಂಡರು ಇವರಿಗೂ ಇಲಾಖೆ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಅವರವರಲ್ಲದೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಂತೋಷ್. ಈಗ ನಾಡಿನಾದ್ಯಂತ ದಾಸ ಪರಂಪರೆಯನ್ನ ಬಿತ್ತಿ ಬೆಳೆದು ಪರಂಪರೆಯ ಮೂಲಕ ಜಾತೀಯತೆಯನ್ನ ಹೊಡೆದೋಡಿಸಲು ನಿರಂತರವಾಗಿ ಸೇವೆಯನ್ನ ಮಾಡಿದಂತ ಸಂತ ಕನಕದಾಸರ ಜಯಂತಿ ಇಂದು ಮಂತ್ರಿಗಳು, ವರಿಷ್ಠಾಧಿಕಾರಿಗಳು, ಇಲಾಖೆಯವರು ಎಲ್ಲರೂ ಪುಷ್ಪಾರ್ಪಣೆಯನ್ನು ಮಾಡಿದ್ದಾರೆ. ಸರ್ವರಿಗೂ ಧನ್ಯವಾದಗಳು. ಕನಕದಾಸರ ಇಲಾಖೆ ವತಿಯಿಂದ ಇಂದು ಸಂತ ಶ್ರೇಷ್ಠ ಭಕ್ತ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮಡಿವಾಳಪ್ಪ ಸಿದ್ದರಾಮಪ್ಪ ತರಡಿ, ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮುಷಿಕ್, ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಲಕ್ಷ್ಮಣ್ ನೆಂಬರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ನೀಡಲು ನಾವೆಲ್ಲರೂ ಇಂದು ಸಂತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಕನಕದಾಸರು ಕರ್ನಾಟಕದಲ್ಲಿ 15ನೇ 16ನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಪರಂಪರೆ ಏನಿದೆ ಅದು 250ಕ್ಕೂ ಹೆಚ್ಚು ದಾಸರಲ್ಲಿ
ಭಕ್ತ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಇವರು ಹಾಲುಮತದ ಜನಾಂಗಕ್ಕೆ ಸೇರಿದಂತ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಕ್ಕಾಂವ್ ತಾಲೂಕಿನಲ್ಲಿ ಕಾಡ್ ಗ್ರಾಮದಲ್ಲಿ 1509 ಜನಿಸಿದಂಥವರು. ಅವರ ಮೂಲ ಹೆಸರು ತಿಮ್ಮಪ್ಪ. ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದ ಭಕ್ತರು. ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳ ವಿರುದ್ಧ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಅದೇ ಮಾರ್ಗದಲ್ಲಿ ಒಂದು ಹೊಸ ಸಂತ ಕನಕದಾಸರು 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಅವರ ಕೀರ್ತನೆಗಳಲ್ಲಿ ಒಂದಾದಂತ ಅತ್ಯಂತ ಪ್ರಸಿದ್ಧವಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಸಿದ್ದರಾಮಯ್ಯ ಅತ್ಯಂತ ಹತ್ತಿರವಾದಂಥ ಅವರ ಒಂದು ನುಡಿ ಏನಿದೆ, ವಚನ ಏನಿದೆ, ಅದು ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯ ಅನ್ನೋದನ್ನು ಬಂದಿರ. ಹುಟ್ಟಿದ ಯೋನಿಗಳಲ್ಲಿ ಮೆಟದ ಭೂಮಿಗಳೆಲ್ಲ ಗಮನಿಲ್ಲ, ಅಟ್ಟು ಉಣ್ಣದ ವಸ್ತುಗಳಲ್ಲ ಹುಟ್ಟು ಕನಸೆ ಮಂತು ಹಿಡಿದೇನೋ ಕಿರಿದೇನೋ ನೆಟ್ಟನೆ ಸರ್ವಜ್ಞನ ನೆನ್ಕಂಡೆಯ ಮನುಷ್ಯ. ಜಲವೇ ಸಕಲ ಕೊಡುಗೆ ತಾಯಲ್ಲವೇ ಜಲದ ಕೊಡುವೆ ನಾನಾದರೂ ಬಂದಿರ. ಜಲದ ಬೊಬ್ಬಳಿಯಂತೆ ಸ್ಥಿರವಿಲ್ಲವೇ ದೇಹ ನೆರಳಿತ್ತು ನೀ ಮನುಷ್ಯಂಡೆಯ ಮನುಷ್ಯ. ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರ್ಮೇವಲ್ಲನು ಅಂತ ಶ್ರೀ ಕಾಗಿ ನೆರೆ ಅದಿ ಕೇಶವರಾಯನ ಚರಣ ಮಗವ ಕೀರ್ತಿಸುವನೇ ಕುರುಜ ಅಂತ ಶ್ರೇಷ್ಠವಾದಂತ ಒಂದು ಮಾತುಕತೆ. ಯಾಕೆ ನಾವೆಲ್ಲ ಕೂತಿದ್ದೇವೆ ವೇದಿಕೆ ಮೇಲೆ, ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಿರ್ತಾರೆ, ನಾನು ಹಾಲ್ಮತ ಸಮಾಜದಲ್ಲಿ ಹುಟ್ಟಿದ್ದೀನಿ, ನಾನು ಇಲ್ಲಿ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು, ನಾವು ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು. ನಾವು ಯಾವ ಸಮಾಜ, ನಾವು ಎಂಥ ಸಮಾಜದಲ್ಲಿ ಹುಡ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ನಾವು ಅದಕ್ಕೆ ಹುಟ್ಟಿದ ಅದನ್ನ ಇವತ್ತೊಂದು ಸಿಗ್ತಾರೆ ದಿವಸ ಕುಲಂದು ಹೊಡೆದಾಡಿದ್ವಿ. ಯಾಕೆ ನೀರಿಗೆ ಏನಾದ್ರು ಕುಲ ಇದೆಯಾ, ಗಾಳಿಗೆ ಏನಾದ್ರು ಕುಲ ಇದೆಯಾ? ನೀರು, ಗಾಳಿ, ಬಿಸಿಲು, ಸೂರ್ಯ, ಭೂಮಿ ಅದಕ್ಕೆ ಯಾವುದೂ ಕುಲ ಇಲ್ಲ. ಅದನ್ನ ಇವತ್ತು ಬಹಳ ಸುಂದರವಾಗಿ ಅಂತ ಹೇಳಿದಂಥವ್ರು. ಇವತ್ತು ಅವ್ರ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತಕ್ಕೆ ಗಣನಾಯಕರಾಗಿ ಹೊಸ ಸೇವೆಯನ್ನು ಸಲ್ಲಿಸಿದ. ಇವತ್ತು ಕನಕದಾಸರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರು. ವ್ಯಾಸರಾಯಿಂದ ಮತ್ತೋ ತತ್ರಾಸ್ತ್ರವನ್ನು ಕರೆದುಕೊಂಡು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲೆಗಳೆದರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ. ಇದೆಲ್ಲವನ್ನು ಕೂಡ ನಮ್ಮ ಸಹೋದರಾದಂಥ ಸಿದ್ದಪ್ಪ ದನಗೊಂಡವರು, ಶಿಕ್ಷಕರು, ಸಾಹಿತಿಗಳು ನಾವು ವಿಶೇಷವಾಗಿ ಮಾತನಾಡ್ತೀವಿ. ಆದರೆ ನನಗೊಂದು ಸ್ವಲ್ಪ ಸಂಬಂಧ ಐತೆನೋ ಮಾತಾಡಬೇಕು, ಯಾಕಂದ್ರೆ ಕಡೆಗಾಗಿ ಹೇಳ್ತೇನೆ. ಇವತ್ತು ಕನಕದಾಸರ ಸಾಹಿತ್ಯ ರಚನೆ ಏನಿದೆ, ವಿವಿಧ ಪ್ರಕಾರದ ಕೀರ್ತನೆಗಳು, ಸುಳಾದಿಗಳು, ಉಗಾಬಗುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದಂತೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಮುಂಡಿಗೆಗಳ ರೂಪದಲ್ಲಿ, ಮುಂಡಿಗೆ ಅಂದರೆ ಒಗ್ಗಟ್ಟಿನ ರೂಪದಲ್ಲಿರುವ ಮನುಷ್ಯನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯವಾಗಿ ತಿಳಿಸುವ ದಾಸರ ಕವನಗಳು. ಯಾವ ರೀತಿ ಬಸವಾದಿ ಶರಣರ ವಚನಗಳನ್ನು ಸೃಷ್ಟಿ ಮಾಡಿದ್ರು, ಅದೇ ರೀತಿ ಯತ್ನೋತ್ಸವವನ್ನು ಮಾಡಿದರು. ಸುಮಾರು 314 ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿದ್ದನ್ನು ಕಾಣಬಹುದಾಗಿದೆ. ಅವರ 5 ಮುಖ್ಯ ಕಾವ್ಯಕೃತಿಗಳು ಮೋಹನ್ ತರಂಗಿಣಿ, ನಳಚರಿತ್ರೆ, ರಾಮಧನ್ಯ ಚರಿತ್ರೆ, ಹರಿಭಕ್ತಿ ಸಾರ, ನರಸಿಂಹ ಹಸ್ತವಾರ ದೊರೆತಿಲ್ಲ. ಕನಕದಾಸರ ಈ ಕೀರ್ತನೆಗಳು ಸರಳ ಕನ್ನಡ ಭಾಷೆಯಲ್ಲಿ ರಚಿತವಾಗಿದ್ದು ಇಂದಿಗೂ ಜನಮಾನಸದಲ್ಲಿ ಜೀವಂತವಾಗಿದೆ. ಆಡು ಭಾಷೆ. ಕನಕದಾಸರ ಬೋಧನೆಗಳು ಮತ್ತು ಸಂದೇಶ ಏನಿದೆ ಅಂದರೆ
ಅವರು ತಮ್ಮ ಕೀರ್ತನೆಗಳ ಮತ್ತು ಸಾಹಿತ್ಯ ಮೂಲಕ ಸಮಾಜದಲ್ಲಿ ಮೂಢನಂಬಿಕೆಗಳು ಮತ್ತು ಅಸಮಾನತೆಗಳನ್ನ ಪ್ರಶ್ನಿಸಿದರು. ಜಾತಿ ವ್ಯವಸ್ಥೆ, ಬಡವ ಬಲ್ಲಿದ ಎಂಬ ಭೇದ ಭಾವವನ್ನು ತಮ್ಮ ಕೃತಿಯಲ್ಲಿ ಕಟುವಾಗಿ ಟೀಕಿಸಿದಂಥವರು. ಸಮಾನತೆ ಕುಲಕುಲ ಕುಲವೊಂದು ಒಡೆದಾಡಲಿ ಎಂಬ ಅವರ ಪ್ರಸಿದ್ಧ ಕೀರ್ತನೆಯಲ್ಲಿದೆ. ಮಾನವರವರು ಸಮಾನ ಎಂಬ ಮಹತ್ವದ ಸಂದೇಶವನ್ನು ಇವತ್ತನ್ನು ಸಹ ನೀಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಜಾತಿ ಮುಖ್ಯವಲ್ಲ, ಶುದ್ಧ ಮನಸ್ಸು ಮುಖ್ಯ ಎಂಬುದನ್ನು ಸಾರಿದಂಥವರು. ಭಕ್ತಿ ಮತ್ತು ನೈತಿಕತೆ ಬಗ್ಗೆ ಕೇವಲ ಬಾಹ್ಯ ಆಚರಣೆಗಳಿಂದ ನೈತಿಕ ನಡವಳಿಕೆ ಮತ್ತು ನಿಸ್ವಾರ್ಥ ಭಕ್ತಿ ಹೆಚ್ಚು ಮುಖ್ಯ ಎಂದು ಒತ್ತಿ ಹೇಳಿದಂಥವರು. ಕನಕದಾಸರ ಸಂದೇಶಗಳು ಇಂದಿಗೂ ಆಧುನಿಕ ಜಗತ್ತಿಗೆ ಅತ್ಯಂತ ಪ್ರಸ್ತುತವಾಗಿದ್ದಾವೆ. ಅವರ ಬೋಧನೆಗಳೆಲ್ಲ ನಮ್ಮ ಜೀವನ ಅಳವಡಿಸಿಕೊಳ್ಳುವ ಮೂಲಕ ಜಾತಿ, ಧರ್ಮ, ವರ್ಗದ ಭೇದಗಳನ್ನು ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣಿಸಲು ಶ್ರಮಿಸೋಣ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಇಲ್ಲಿ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ PID ಸಂಸ್ಥೆ ಫಗುಹಳಕಟ್ಟಿ ಸಂಶೋಧನಾ ಕೇಂದ್ರ ಏನಿದೆ, ಅಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಅಂತೂ ಪಾಪ ನೆನೆಸ್ಬೇಕಾಗ್ತದೆ. ಯಾಕಂದರೆ ನಮ್ಮ ಅವರ PS ಆಗಿರುವಂಥ ನಮ್ಮ ಅನಿಲ್ ಮರಳಿಯವರು ಈ ದಾಸ ಸಾಹಿತ್ಯದ ಸಂಪುಟವನ್ನು ಮಾಡಬೇಕು, PID ಸಂಸ್ಥೆಯಿಂದೇ ಮಾಡಬೇಕು ನೀವು ಅಂತೇಳಿ ನಮ್ಮ ಸರ್ಕಾರದಿಂದ ನಮ್ಮ PID ಸಂಸ್ಥೆಗಳು ಮಾಡಿದಂಥದ್ದು. ಇವತ್ತು PID ಸಂಸ್ಥೆ ಡಾಕ್ಟರ್ ಫಗುಹಳಕೋಟಿ ಸಂಶೋಧನಾ ಕೇಂದ್ರದಿಂದ 65 ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ. ಈಗಾಗಲೇ 45 ಸಂಪುಟಗಳು ಮುಗಿದವು. ಅದರಲ್ಲಿ 4 ಸಂಪುಟಗಳು ಇವತ್ತೊಂದು ಸಹ ಕನಕದಾಸರ ಬಗ್ಗೆ ಇರುವಂಥದ್ದು. 4 ಸಂಪುಟಗಳು. ಮತ್ತು ಪ್ರಮುಖವಾಗಿ ವಿಶೇಷ ಎಲ್ಲಿಯೂ ಪ್ರಕಟವಾದಂತ ಹೊಸದಾಗಿ ಶೋಧನೆ ಆಗಿರುವಂತಹದ್ದು ಏನು ದಾಸ ಸಾಹಿತ್ಯದಲ್ಲಿ ಮತ್ತು ಬೇಕಾದ್ರೆ ಸಪರೇಟ್ ಆಗಿನೇ ದಾಸರೆಲ್ಲರೂ ಕೂಡ ಸೆಪರೇಟ್ ಮಾಡ್ಕೊಡ್ತೀವಿ ಅಂದಮೇಲೆ ಆ ವಚನ ಸಂಪುಟ 4 ಸಂಪುಟಗಳು ಏನಿದೆ ಅನ್ನೋದು ಏನಿದ್ದಾವೆ ಅದನ್ನು ಕೂಡ ಕೊಡೋದಂದ್ರೆ ಇವತ್ತು ಬಹಳ ವಿಶೇಷ ಅಂದ್ರೆ ಎಲ್ಲಿ ಪ್ರಕಟವಾಗದಂತ ಪ್ರಚಲಿತ ಇಲ್ಲದ ಸುಮಾರು 150ಕ್ಕಿಂತ ಹೆಚ್ಚು ಕೀರ್ತಿಗಳನ್ನ ಅದನ್ನು ಸಹ ಶೋಧಿಸಿ ಅದನ್ನ ಈ ದಾಸ ಸಾಹಿತ್ಯದ ಪ್ರಕಟಿಸಲಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ನಾನು ಹೇಳಿದ್ದೇನೆ. ಹಳಕಟ್ಟಿ ಸಂಶೋಧನಾ ಕೇಂದ್ರ ಇದು ಬಹಳ ಹಳಕಟ್ಟಿಯವರ ಒಂದು ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂತಹ ಸಂಸ್ಥೆ. ವಚನ ಪಿತಾಮಹ ಅಂತೇಳಿ ಮಾಡಿದ್ವಿ. ಎಲ್ಲ ಕುಟುಂಬ ಶರಣರ ದಾರ್ಶನಿಕರ ಇದು ಪ್ರಕಟಣೆಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಗೊತ್ತಾಗ್ತಿರುವಂಥದ್ದು ನನ್ನ ಮಾತನ್ನು ಕೂಡ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನೋಡಿ ಅವರ ಉದ್ದೇಶ ಏನಾಗಿತ್ತು, ಅವರ ಮುಖ್ಯವಾದಂಥ ಸಂದೇಶ ಏನಿತ್ತು ಅದನ್ನು ನಾವು ಬರೀ ಪ್ರಸಾರ ಮಾಡುವಷ್ಟೇ ಅದನ್ನು ಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವ ಮಾತನ್ನು ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇವತ್ತು ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದ ಜಾತಿಯ ಜನರ ಪರವಾಗಿ ಇವತ್ತು ಅತ್ಯಂತ ಒಂದು ಬದ್ಧತೆಯಿಂದ, ಕಾಳಜಿಯಿಂದ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. 5 ಗ್ಯಾರಂಟಿಗಳ ಮೂಲಕ ಇವತ್ತು ದೊಡ್ಡ ಕ್ರಾಂತಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಸುಮಾರು 65,000 ಕೋಟಿ ರೂಪಾಯಿ ಇವತ್ತು ಸಹ ಬಡವರ ಸಲುವಾಗಿ ಎಲ್ಲ ಜಾತಿಯ ವರ್ಗದ ಸಲುವಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಎಲ್ಲವನ್ನ ಅನುಷ್ಠಾನಗೊಳಿಸಿಕೊಡುವ ಮೂಲಕ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಇವತ್ತೊಂದು ಪ್ರಥಮ ಆಗಿದೆ. ನಂಬರ್ 1 ಡಿಸ್ಟ್ರಿಕ್ಟ್ ಎಲ್ಲ ಇದರಲ್ಲಿ ಸಹ ನಾವು ವಿಜಯಪುರ ಜಿಲ್ಲೆಯ ಗ್ಯಾರಂಟಿನಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಅನ್ನೋ ಮಾತನ್ನ ಅದನ್ನು ಸಹ ಸಂದರ್ಭ ಹೇಳಿ ನಿನ್ನೆನೂ ಕೂಡ ನೋಡಿದ್ದೀವಿ. ನಾವು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದಂತ ಈ ಸಕ್ರಿಯ ಹೋರಾಟಗಾರರ ಇದನ್ನು ನೀವು ನೋಡಿದ್ದೀರಿ. ನಿನ್ನೆ FRP ಫಿಕ್ಸ್